ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಿಮ್ಗೆ ಸೌಂಡ್ ಕೂಡ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಎಷ್ಟು ಗಾಳಿ ಇದೆ ಅಲ್ಲಿ ಸಣ್ಣದೊಂದು ಬ್ಲ್ಯಾಕ್ ಕಲರ್ ಬೆಳಕು. ಸೊ ನಾನು ವಿಡಿಯೋನ ಲೇಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅದರಿಂದಲೇ ನಾವು ಅರ್ಧ ಆರಾಮಾಗಿರ್ತೀವಿ. ಅಲ್ಲೆಲ್ಲ ತೊಳ್ಕೊಂಡು ಕುಕ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಬಾಡಿಗೆ ಇನ್ನು ಇಲ್ಲಿ ಕೂಡ ನಾಚಿಕೆ ಬರುತ್ತೆ ಸ್ವಲ್ಪ ಅವಳಿಗೆ. ಸೊ ಈ ಥರ ಎಲ್ಲಾದರೂ ಹೊರಗಡೆ ಹೋದಾಗ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ನಿನ್ನೆ ಮನೆ ನೋಡೋಕೆ ಹೋಗಿದ್ವಲ್ವ. ಸೊ ನನಗೆ ಕೆಲವೊಂದು ಮನೆಗಳು ತುಂಬ ಇಷ್ಟ ಆಯಿತು. ಅದರಲ್ಲಿ ಇವತ್ತು ಒಂದು ನಾವು ಸೆಲೆಕ್ಟ್ ಮಾಡಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ತುಂಬ ಇಷ್ಟ ಆಯಿತು. ನಾನು ಅಂದ್ಕೊಂಡಿದ್ದ ಪ್ರಕಾರ ಮನೆ ಏನೋ ಸಿಕ್ತು. ಸೊ ಹಾಗಾಗಿ ಇವತ್ತು ಬಸವನ ಜಯಂತಿ ಅಲ್ವಾ, ಹಾಗಾಗಿ ಹೋಗಿ ನಾವೆಲ್ಲರೂ ಸೇರಿ ಹೋಗಿ ಹಾಲು ಉಕ್ಸಿ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮಗೂ ಕೂಡ ಇವತ್ತು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಗಾಳಿ. ಎಷ್ಟು ಗಾಳಿ ಇದೆ ಅಂದರೆ ಮನೆಯಲ್ಲಿರುವ ಪಾತ್ರೆಗಳೆಲ್ಲ ಬೀಳ್ತಾ ಇದೆ. ನಾವು ವಿಂಡೋಸ್ ತೆಗೆಯೋದಿಲ್ಲ, ತೆಗೆದಿಲ್ಲ ಅಂದರೂ ಕೂಡ ಒಳಗಡೆ ಡೋರು ಆಮೇಲೆ ವಿಂಡೋಸ್ ಎಲ್ಲ ಗಡಗಡ ಗಡಗಡ, ಗ್ಲಾಸ್ ಇದೆ ಅಲ್ವಾ, ಎಲ್ಲ ಗಡಗಡ ಗಡಗಡ ಅಂತ ಇದೆ. ಮೇಲ್ಗಡೆ ಹಾಕಿರೋ ಗ್ಲಾಸ್ಗಳು, ಕೆಳಗೆ ಹಾಕಿರೋದು, ಮನೆಯಲ್ಲಿರುವಂಥದ್ದು ಬಾಗಿಲು ಕೂಡ ಫಡಾರ್ ಅಂಥೇಳಿ ಸೌಂಡ್ ಆಗ್ತಾ ಇದೆ. ಗಾಳಿ ಸಿಕ್ಕಾಪಟ್ಟೆ ಇದೆ ಇವತ್ತು. ನಿನ್ನೆ ಗಾಳಿನೇ ಇರಲಿಲ್ಲ. ಒಟ್ಟು ಮಲ್ಕೋಬೇಕಾದ್ರೆ ತುಂಬ ರಾತ್ರಿ ಲೇಟಾಗಿ ಮಲ್ಕೊಂಡ್ವಿ, ಗಾಳಿ ಇಲ್ಲದೆ ಇರೋ ಕಾರಣ. ಇವತ್ತು ಬೆಳಿಗ್ಗೆ ಎದ್ದು ಎಷ್ಟು ಗಾಳಿ ಇದೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಇದೆ. ಬೆಳಗ್ಗೆ ಕೆಲಸ ಮಾಡೋದಕ್ಕಿಂತ ಮುಂಚೆ ನಿದ್ದೆ ಬರ್ತಾ ಇದೆ, ಮಲ್ಕೋಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮ್ಗೆ ಸೌಂಡ್ ಕೂಡ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಗಾಳಿ ಇದೆ ಅಂತೇಳಿ. ಏನು ಮಾತಾಡಿದ್ರು ಕೂಡ ಕೇಳಿಸ್ತಾನೆ ಇಲ್ಲ. ಸೊ ಇವತ್ತು ಬೇಗ ಎದ್ದು ಕೆಲಸ ಕೂಡ ಮುಗಿಸ್ಕೊಂಡು ಎಲ್ಲರೂ ಸೇರಿ ಹೋಗಿ ಹಾಲು ಉಕ್ಸಿ ಬರೋಣ. ಮತ್ತು ಸಾಯಂಕಾಲ ಬರಬೇಕಾದ್ರೆ ಇದು ಇರುತ್ತಲ್ವಾ, ಗಾಡಿಗಳೆಲ್ಲ ಹೋಗ್ತಾ ಇರುತ್ತೆ. ಆಮೇಲೆ ಬಸವಣ್ಣದ ಎತ್ತುಗಳೆಲ್ಲ ಕಟ್ಟಿ ಗಾಡಿಗಳೆಲ್ಲ ಹೋಗ್ತಾ ಇರುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಸವ ಜಯಂತಿ. ಹಾಗಾಗಿ ಸೊ ಇವತ್ತು ಹೋಗಿ ಹಾಲು ಉಕ್ಸಿ ಬಂದ್ವಿ ಅಂದರೆ ಆಮೇಲೆ ನೆಕ್ಸ್ಟ್ ನೋಡಬೇಕು ಮತ್ತು ಶಿಫ್ಟಿಂಗ್ ಯಾವಾಗ ಮಾಡಬೇಕು ಅಂತ ಹೇಳ್ಬಿಟ್ಟು, ಅದನ್ನು ಪ್ಯಾಕಿಂಗ್ ಕೂಡ ಮಾಡಬೇಕು. ತುಂಬ ಕೆಲಸಗಳಿದೆ. ಸೊ ಬನ್ನಿ ಬೇಗ ಬೇಗ ತಿಂಡಿ ಮುಗಿಸ್ಕೊಂಡು ಅದಾದಮೇಲೆ ಹೋಗಿ ಅವತ್ತು ಹಾಲು ಉಕ್ಸಿ ಬರೋಣ. ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ. ಸೊ ನಮ್ಮ ಮನೆ ಮುಂದೆ ಹಿಂದೆ ತುಂಬ ಗಿಡಗಳು ಹಚ್ಚಿದ್ದೀನಲ್ಲ, ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ. ಒಂದು ಕೂಡ ಹಾಳಾಗಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಅದರಲ್ಲೂ ಈಗ ಸೀತಾಫಲದ ಹಣ್ಣು ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾವು ಮನೇಲಿ ಇರ್ತೀವಿ, ಕಿಚನಲ್ಲಿ ಇರ್ತೀವಿ, ಅಂದರೂ ಕೂಡ ಸ್ಮೆಲ್ ಒಳಗಡೆನೆ ಬಂದ್ಬಿಡುತ್ತೆ. ಇಲ್ಲಿ ಕೆಲವೊಂದು ಕಾಯಿಗಳು ಕೂಡ ಆಗಿದೆ. ಇಲ್ಲ ಅಂದರೆ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹೊರಗಡೆ ಹೋಗಿ ಮನೆಯಲ್ಲೇ ಕೆಲವೊಂದು ಗಿಡಗಳನ್ನ ಬೆಳೆಸ್ಕೊಂಡು ತಿನ್ಬೇಕು ಅಂತ ತುಂಬಾ ಇಷ್ಟ. ಮೊದಲೆಲ್ಲ ನಾನು ಮನೆಗೆ ಬೇಕಾದ ತರಕಾರಿ ಕೂಡ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತಿದ್ದೆ. ಹೊರಗಡೆ ಹೋಗಿ ಎಲ್ಲಿ ತರ್ತಾನೆ ಇರಲಿಲ್ಲ. ಈಗ ನಾವು ಮನೆ ಶಿಫ್ಟ್ ಮಾಡೇ ಇರೋದ್ರಿಂದ ಅದು ಸೊ ಇಲ್ಲಿ ಮತ್ತೆ ಒಬ್ಬರೇ ಹಾಕ್ಬಿಡ್ತಾರೆ, ಅವ್ರಿಗೆ ಆಗೋದಿಲ್ಲ. ಆದ್ರೂ ಕೆಲವೊಂದಷ್ಟು ಹಾಕಿ ಹೋಗಿರ್ತೀನಿ, ಅದನ್ನೇ ಸಾಕಾಗುತ್ತೆ ಅಷ್ಟೇ. ಇಲ್ಲಿ ಗಿಡಗಳಲ್ಲಿ ಹಣ್ಣು ಕೂಡ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ. ತುಂಬ ಸ್ವೀಟಾಗಿ ಇದೆ ಹಣ್ಣು ಕೂಡ. ಇನ್ನೂ ಮಾವಿನಕಾಯಿ ಹಾಗೇ ಇಲ್ಲ, ಯಾಕೋ ಗೊತ್ತಿಲ್ಲ, ಮಾವಿನಕಾಯಿ ಹಾಗೇ ಇಲ್ಲ. ಬಟ್ ಈ ಸೀಸನಲ್ಲಿ ಈ ವರ್ಷ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಯಾಕೋ ಗೊತ್ತಿಲ್ಲ, ಮಾವಿನಕಾಯಿ ಆಗಿಲ್ಲ. ಅದು ಹಣ್ಣು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತೋರಿಸ್ತೀನಿ. ಅಲ್ಲ, ಇಲ್ಲೊಂದಿದೆ, ಇಲ್ಲೊಂದಿದೆ, ಆಮೇಲೆ ಈ ಕಡೆ ಇಲ್ಲಿ ಜಾಸ್ತಿ ಒಂದು ಅಲ್ಲಿ ಸಣ್ಣದೊಂದು ಬ್ಲ್ಯಾಕ್ ಕಲರ್ ಬೆಳಕು. ಒಂದು 10 ಹಣ್ಣು ಆಗಿದೆ ಮೋಸ್ಟ್ಲಿ ಅಲ್ಲಿ ಅಲ್ಲಿ ಅಲ್ಲಿ. ಒಂದು 10 ಹಣ್ಣಾಗಿದೆ. ಕಾಯಿ ಇಷ್ಟು ದಪ್ಪ ದಪ್ಪ ಆಗ್ಬಿಡುತ್ತೆ. ಒಂದು ತಿಂದರೆ ಸಾಕಾಗುತ್ತೆ, ಅಷ್ಟು ದಪ್ಪ ಆಗ್ಬಿಡುತ್ತೆ ಕಾಯಿ. ನಾವು ಹೊರಗಡೆ ತರೋದೇ ಇಲ್ಲ. ಈ ಒಂದೇ ಗಿಡಕ್ಕೆ ಏನಿಲ್ಲ ಅಂದ್ರೆ ಒಂದು 30 ಹಣ್ಣು ಆಗುತ್ತೆ ಒಂದೇ ಗಿಡಕ್ಕೆ.
ಇನ್ನೂ ಕೆಲವೊಂದು ಗಿಡಗಳು ನಾವು ಹೊಲದಲ್ಲಿ ಹಾಕಿದ್ದೀವಿ, ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡುತ್ತೆ. ಒಂದು 2-3 ಟ್ರೇ ತನಕ ಆಗ್ಬಿಡುತ್ತೆ. ನಾವು ಹೊರಗಡೆ ಹೋಗಿ ತಿನ್ನೋಕ್ಕಾಗೋದಿಲ್ಲ. ನಮ್ಮ ಫ್ಯಾಮ್ಲಿಗೆ ಫುಲ್ ಇದು ಸಾಕಾಗ್ಬಿಡುತ್ತೆ, ಅಷ್ಟು ಹಣ್ಣುಗಳ. ಸೊ ಇವತ್ತು ನಿನ್ನೆ ಫುಲ್ ಇದೆಲ್ಲ ಕ್ಲೀನ್ ಮಾಡಿದ್ದೀನಿ. ನಾನು ಕ್ಲೀನ್ ಮಾಡಿ ಇಲ್ಲಿ ಕೂಡ ಕೆಲವೊಂದು ಪಾಟ್ಗಳನ್ನು ತಂದು ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಮುಂದು ಮತ್ತು ಹಿಂದು. ಸೊ ಇದೆಲ್ಲ ಸ್ವಲ್ಪ ಪ್ಲ್ಯಾನಿಂಗ್ ಇದೆ, ಸ್ವಲ್ಪ ಲೇಟ್ ಆಗುತ್ತೆ, ನಾವು ಅಂದ್ಕೊಂಡಿದ್ದ ಪ್ರಕಾರ ಆಗೋದಿಲ್ಲ. ಸೊ ಹಾಗಾಗಿ ಇವತ್ತು ಊರಿಗೆ ಹೋಗ್ತಾ ಇದ್ದೀವಲ್ವ, ಆಲ್ಮೋಸ್ಟ್ ಟೈಮ್ ಸಿಕ್ತು ಅಂದರೆ ಕೆಲವೊಂದು ಪಾಟ್ಗಳನ್ನು ತೊಗೊಂಡು ಬಂದು ಹಚ್ಚೋಣ ಅಂತ ಹೇಳ್ಬಿಟ್ಟು, ಕೆಲವೊಂದು ಹಣ್ಣಿಂದು ಗಿಡಗಳನ್ನು ತೊಗೊಂಡ್ಬಂದು ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಆಯಿತು ಕೆಲಸಗಳಂತಂದರೆ ತೊಗೊಂಡು ಬರ್ತೀನಿ. ಸೊ ಆಗಲಿಲ್ಲ ಅಂದರೆ ಮತ್ತೆ ಸ್ಕಿಪ್ ಆಗಿಬಿಡುತ್ತೆ. ಅದಕ್ಕೆ ಯಾಕಂದರೆ ಭಾಳ ವಿಚಾರ ಮಾಡಿ ಯೋಚನೆ ಮಾಡಿ ಯಾವುದು ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಮಾತ್ರ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವತ್ತು ನಿನ್ನೆ ಫುಲ್ ಇದೆಲ್ಲ ಎಲೆಗಳೆಲ್ಲ ಬಿದ್ದುಬಿಟ್ಟಿತ್ತು ನೆಲದ ಮೇಲೆ, ಇದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಈಗ ಸಾಯಂಕಾಲ ಸ್ವಲ್ಪ ನೀರು ಬಿಡಬೇಕು. ಅದು ಹಾಗೆ ಬೀಳ್ತಾ ಇರುತ್ತಪ್ಪು. ಮಮ್ಮಿ ಯಾವ ಊರಿಗೆ? ನಾನು ಬರ್ತೀನಿ. ಹಾಗೆ ನಮ್ಮ ಅಣ್ಣನ ಫ್ಯಾಮ್ಲಿ ಕೂಡ ಗುಲ್ಬರ್ಗಕ್ಕೆ ಶಿಫ್ಟ್ ಆಗ್ತಾ ಇದೆ. ಸೊ ಅವ್ರದ್ದು ಮನೆ ಕೂಡ ಸಿಕ್ತು. ಇಬ್ಬರದು ಒಂದೇ ಎಟ್ ಎ ಟೈಮ್ನಲ್ಲಿ ಹುಡುಕಾಡಿರೋದು ನಾವು. ಅವ್ರದ್ದು ಹುಡುಕಾಡ್ತಿದ್ವಿ, ಆವಾಗ ನಾನು ಅಂದ್ಕೊಂಡಿದ್ದು ನನಗೆ ಸಿಕ್ತು ಮನೆ, ಅವ್ರಿಗೆ ಇಷ್ಟ ಆಗಿರೋದು ಅವ್ರಿಗೆ ಸಿಕ್ತು. ಯಾಕಂದರೆ ಅವ್ರಿಗೆ 3 ಕಡೆ ಮನೆ ಮೇಂಟೈನ್ ಮಾಡಬೇಕು. ಸೊ ಹಾಗಾಗಿ ಅವರು ಅಷ್ಟೇ ಸಿಂಪಲ್ ಆಗಿರೋದನ್ನು ಮನೆಯನ್ನು ಚಾಯ್ಸ್ ಮಾಡಿದ್ದಾರೆ. ಸಿಂಪಲ್ ಅಂದರೂ ಕೂಡ ಬೆಟರ್ ಅಂತ ಹೇಳ್ಬೋದು. ಸೊ ಅದು ಚೂಸ್ ಮಾಡಿದ್ದಾರೆ, ನಾವು ಕೂಡ ಇದನ್ನು ಚೂಸ್ ಮಾಡಿದ್ದೀವಿ. ಸೊ ನಿನ್ನೆ ಡಿಸ್ಕಸ್ ಮಾಡಿ ಫೈನಲ್ ಮಾಡಿದ್ವಿ. ಇವತ್ತು ನಾವು ಹೋಗಿ ಹಾಲು ಕುಸಿ ಬಂದ್ವಿ ಅಂದರೆ ನಾವು ಯಾವಾಗ ಬೇಕು ಅವಾಗ ಶಿಫ್ಟ್ ಆಗ್ಬೋದು ಅಂತ ಹೇಳಿದ್ದಾರೆ. ನಮಗೆ ಸಿಕ್ಕಿರೋ ಓನರ್ ಕೂಡ ತುಂಬಾ ಸಾಫ್ಟ್ ಇರೋರು ಸಿಕ್ಕರು. ಯಾಕಂದರೆ ಈಗಿರೋರು ಕೂಡ ತುಂಬಾ ಚೆನ್ನಾಗಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಸಿಟಿಯಲ್ಲಿ ಕೂಡ ಇಷ್ಟು ಚೆನ್ನಾಗಿ ಇರೋವಂಥ ಓನರ್ ಸಿಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇಲ್ಲಿಂದ ಹೋಗ್ಬೇಕಾದ್ರೆ ಎಲ್ಲರೂ ಹಂಗೇನೋರು ಹಾಗಿರ್ತಾರೆ ಹೀಗಿರ್ತಾರೆ ಅಂತ ಹೇಳ್ಬಿಟ್ಟು ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಲ್ವಾ. ಹಾಗಾಗಿ ನಂದು 1 ಇಯರ್ ಆಯಿತು. ಸೊ ಈಗ ನೆಕ್ಸ್ಟ್ ಇಯರಿಂದ ಅಲ್ಲಿ ಚೇಂಜ್ ಮಾಡ್ತಾ ಇದ್ದೀವಿ. ಈಗಿರೋರು ಕೂಡ ತುಂಬ ಚೆನ್ನಾಗಿದ್ದಾರೆ. ನೋಡೋಣ ಇವತ್ತು. ಫ್ರೆಂಡ್ಸ್, ಈಗ ಫೈನಲ್ ಆಗಿ ನಾನು ಹೋಗಿ ರೆಡಿ ಆಗ್ತೀನಿ. ಯಾಕಂದರೆ ಇನ್ನು ಅವರು ಕೂಡ ರೆಡಿಯಾಗಿ ಹೊರಟಿದ್ದಾರೆ ಅಂತೆ. ಸೊ ನಾನು ಹೋಗಿ ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ, ಓಕೆನಾ ಫ್ರೆಂಡ್ಸ್? ಇನ್ನು ಫೈನಲಿ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅತ್ತಿಗೆ ನಮ್ಮಣ್ಣ ಗಾಡಿ ನಡೆಸ್ತಾ ಇದ್ದಾರೆ, ಹಾಗೆ ನಮ್ಮ ತಂಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಹಾಲು ಉಗಿಸ್ಬೇಕು ಅಂತಂದರೆ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಾಗುತ್ತೆ. ಮನೆ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಹಾಲು ಉಗಿಸಿ ದೇವ್ರ ಕೋಣೆ ಎಲ್ಲ ಶುಚಿ ಮಾಡಿ ಸೊ ಬರಬೇಕು. ಹಾಗಾಗಿ ಅದಕ್ಕೆ ಬೇಕಾಗಿರುವಂಥ ಐಟಮ್ಸನ್ನು ಮನೆಯಲ್ಲೇ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ನಾನು ವಿಡಿಯೋನ ಲೇಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಹುಷಾರಿಲ್ಲ. ವಾಯ್ಸಲ್ಲೇ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಫೀವರ್ ಅಂತೂ ಜಾಸ್ತಿನೇ ಆಗ್ತಾಯಿದೆ. ಸೊ ಅದು 10 ಡೇಸ್ ಆಗಲ್ಲ ಫೀವರ್ ಬರ್ತಾ ಇದೆ. ಸೊ ಏನು ಪ್ರಾಬ್ಲಮ್ ಗೊತ್ತಿಲ್ಲ, ಬಟ್ ಹಾಸ್ಪಿಟಲೆಲ್ಲ ತೋರಿಸಿದ್ದೀವಿ, ಆದರೂ ಕೂಡ ಕಡಿಮೆನೇ ಆಗ್ತಾಯಿಲ್ಲ. ಸೊ ಫೈನಲಿ ನಾವು ನಮ್ಮ ಮನೆಗೆ ಬಂದು ರೀಚ್ ಆದ್ವಿ. ಹಾಗಾಗಿ ವಿಡಿಯೋ ಮಾಡ್ಕೋತಾ ಇದ್ದಾಳೆ ನಮ್ಮ ತಂಗಿನೇ ಮಾಡ್ಕೊಂಡಿರೋದು ಈ ವಿಡಿಯೋನ. ಇದು ಬಂದುಬಿಟ್ಟು ಹಾಲು ಸ್ವಲ್ಪ ಚಿಕ್ಕದಿದೆ ಅಷ್ಟೇ, ಬಟ್ ಬೆಟರ್ ಅಂತ ಹೇಳ್ಬೋದು. ಹಾಲಿನ ಬಾಜು ಸೊ ಸ್ನಾನದ ರೂಮ್ ಇದೆ, ಅದರ ಬಾಜು ಬಂದುಬಿಟ್ಟು ಒಂದು ಚಿಕ್ಕ ಬೆಡ್ರೂಮ್ ಇದೆ. ಇದು ಅಪ್ಪು ಅಮ್ಮಗೆ ಆಗುತ್ತೆ, ಸಪ್ರೇಟ್ ಆಗಿದೆ ಅಂತ ಅಂದ್ಕೊಂಡು ಇದನ್ನು ಚೂಸ್ ಮಾಡಿದ್ದೀವಿ. ಬಟ್ ಆಲ್ಮೋಸ್ಟ್ ನಾವು ಹೋಗೋಷ್ಟೊತ್ತಿಗೆ ಎಲ್ಲ ಅವರು ಕ್ಲೀನ್ ಮಾಡಿಸಿದ್ರು ಅಂತೆ. ನಾನು ಕೂಡ ಒಂದು ಸಾರಿ ಕ್ಲೀನ್ ಮಾಡಿಸ್ಬೇಕು. ಹಾಗೆ ಮನೆಗೆ ಬೇಕಾಗಿರುವಂಥದ್ದೆಲ್ಲವನ್ನು ಕೂಡ ಒಂದು ಸಾರಿ ಚೆಕ್ ಮಾಡಿ ಅವರು ಫ್ಯಾನ್ಗಿನೆಲ್ಲ ಹಾಕಿ ಅವರೇ ಕೊಟ್ಟಿದ್ದಾರೆ. ಇನ್ನು ನಾವಂತೂ ಏನು ಹಾಕೋ ಹಾಗಿಲ್ಲ, ಜಸ್ಟ್ ಹೋಗಿ ಬಟ್ಟೆಗಳನ್ನು ಇಟ್ಕೊಳ್ಳೋದಷ್ಟೇ. ಇಲ್ಲಿ ವಿಂಡೋ ನೋಡ್ತಾ ಇದ್ದೀರಲ್ವ, ಈ ಕಡೆ ಗಾಳಿ ಅಂತೂ ತುಂಬ ಸಖತ್ತಾಗಿ ಬರುತ್ತೆ. ಸೊ ಫ್ಯಾನ್ ಹಚ್ಚೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಬಾಜೂಸಲ್ಲಿ ಮನೆಗಳಿಲ್ಲ ಅಲ್ವ, ಹಾಗಾಗಿ ಗಾಳಿ ಚೆನ್ನಾಗಿ ಬರುತ್ತೆ. ನಾವು ಮೇಯ್ನಾಗಿ ಗಾಳಿ ನೋಡಿಕೊಂಡು ಹೊರಗಡೆ ವಾತಾವರಣ ನೋಡಿಕೊಂಡು ಮನೇನ ಹಿಡಿತೀವಿ. ಬಟ್ ಅದರಿಂದಲೇ ನಾವು ಅರ್ಧ ಆರಾಮಾಗಿರ್ತೀವಿ. ಬಟ್ ನಾವು ಮನೆ ಹತ್ರ ಮನೆ ಇಟ್ಕೊಂಡ್ರೆ ಚೆನ್ನಾಗಿರುವಂಥ ಗಾಳಿಗಳು ಬರೋದಿಲ್ಲ. ಹಾಗಾಗಿ ಅಲ್ಲಿ ಸುಮ್ಮನೆ ಹುಷಾರು ತಪ್ಪೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ. ನ್ಯಾಚುರಲ್ ಗಾಳಿ ಬೇಕು ಅಂದರೆ ಸ್ವಲ್ಪ ನಾವು ಜಾಸ್ತಿ ಮನೆಗಳನ್ನು ನೋಡಿದ್ದೀವಿ.
ಅದರ ಬಾಜು ಬಂದುಬಿಟ್ರೆ ಇದೊಂದು ಬೆಡ್ರೂಮ್ ಇದೆ. ಈ ಬೆಡ್ರೂಮ್ ತುಂಬ ದೊಡ್ಡದಿದೆ, ಚೆನ್ನಾಗಿದೆ. ಒಟ್ಟಿನಲ್ಲಿ ನಮ್ಮ ಅಣ್ಣ ಕೂತ್ಕೊಂಡಿದ್ದಾನೆ. ಮನೆ ಅಂತೂ ನನಗಂತೂ ಇಷ್ಟ ಆಯಿತು. ಸೊ ಅದ್ರ ಬಾಜು ಬಂದುಬಿಟ್ರೆ ಬೆಡ್ರೂಮ್ಗೆ ಒಂದು ಡೋರ್ ಇದೆ, ಔಟ್ಸೈಡು ಬಾಲ್ಕನಿ. ಬಾಲ್ಕನಿ ನನಗೆ ತುಂಬ ಇಷ್ಟ. ಬಿಕಾಸ್ ಬಾಲ್ಕನಿಯಲ್ಲಿ ನಿಂತ್ಕೊಂಡು ನೋಡ್ಕೊಳ್ಳೋದು ಹೊರಗಡೆ ಅಂದರೆ ತುಂಬ ಇಷ್ಟ. ಅದರಲ್ಲೂ ಹೊರಗಡೆ ಎಲ್ಲಿ ಮನೆ ಇಲ್ಲ ಅಲ್ವಾ, ಹಾಗಾಗಿ ಗಾಳಿ ಏನಾಗುತ್ತೆ, ನ್ಯಾಚುರಲ್ ಗಾಳಿನೇ ಬರುತ್ತೆ. ಇನ್ನು ನಾವು ಬರ್ತಾ ಇದ್ದೀವಿ, ಹಾಲು ಉಗಿಸ್ತಾ ಇದ್ದೀವಿ ಅಂತ ಹೇಳಿದ್ವಿ. ಅವರು ಈ ಥರ ಏನು ಜಾಲರಿ ಬರುತ್ತಲ್ವ ಅದನ್ನು ಹಾಕ್ಸಿ ಕೊಡ್ತೀವಿ ನಿಮಗೆ ಅಂತ ಹೇಳಿದರು. ನಾನು ಬೇಡ ಅಂತ ಹೇಳಿದ್ದೆ. ಬಟ್ ಅವರು ಇಲ್ಲಿ ದೊಡ್ಡ ದೊಡ್ಡ ಪಕ್ಷಿಗಳು ಬರುತ್ತೆ, ಇನ್ನು ಅದು ಹಾಕಿಸ್ಲೇಬೇಕು, ಹಾಕಿಸ್ಕೊಡ್ತೀವಿ, ಬೇಕಾದ್ರೆ ನೀವು ಆಮೇಲೆ ಅದನ್ನು ತಕ್ಕೊಳ್ಬೋದು ಅಂತ ಹೇಳಿದರು. ಹಾಗಾಗಿ ಸೊ ಇರಲಿ ಅಂತ ಹೇಳಿಬಿಟ್ಟು ಹಾಕ್ಸ್ಕೊಂಡ್ವಿ. ನಮ್ಮ ಬೆಡ್ರೂಮ್ಗೆ ಬಂದುಬಿಟ್ಟು ಅಟ್ಯಾಚ್ ಬಾತ್ರೂಮ್ ಇದೆ, ಮಾಸ್ಟರ್ ಬೆಡ್ರೂಮ್. ಸೊ ಇದು ನಮ್ಮ ಹಾಲಲ್ಲಿ ದೇವ್ರ ಕೋಣೆ ಇದೆ. ನನಗೆ ದೇವ್ರ ಕೋಣೆ ಸ್ವಲ್ಪ ಸಪ್ರೇಟಾಗಿ ನೋಡ್ತಾ ಇದ್ದೆ. ಸೊ ಹಾಗಾಗಿ ಫೈನಲಿ ಸಿಕ್ಬಿಡ್ತು. ಬಟ್ ಎಲ್ಲ ಕರೆಕ್ಟ್ ಇದೆ. ನಾವು ಏನು ಬಳಸ್ತೀವಲ್ವ ಕಿಚನ್ನು, ಅದೇ ಸ್ವಲ್ಪ ಚಿಕ್ಕದಿದೆ. ನಾನು ಕಿಚನ್ನು ದೊಡ್ಡದಿರೋದನ್ನೇ ಜಾಸ್ತಿ ನೋಡ್ತಾ ಇರ್ತೀನಿ. ಬಟ್ ಸಿಟಿ ಒಳಗಡೆ ಪ್ರಿಫರೆನ್ಸ್ ಕಿಚನ್ಗೆ ಜಾಸ್ತಿ ಕೊಡೋದಿಲ್ಲ. ನಾವು ಬೇಕಾದರೆ ಓನಾಗಿ ಕಟ್ಕೊಳ್ಳೋರ ಅಂದರೆ ದೊಡ್ಡದು ನೋಡಿ ಕಟ್ಕೊಂಡಿರ್ತೀವಿ. ನಾನು ದೊಡ್ಡ ಮನೆಯಲ್ಲಿ ಬೆಳೆದು ಬಂದಿದ್ದೀನಲ್ವ, ಕಿಚನ್ ಎಲ್ಲೇ ಹೋದರೂ ಚಿಕ್ಕದೇ ಸಿಗತ್ತೆ ಅಂದ್ಕೊಂಡು ತುಂಬ ಬೇಜಾರಲ್ಲಿರ್ತೀನಿ. ಯಾಕಂದರೆ ನಾವು ಅಂದ್ಕೊಂಡಿದ್ದು ದೊಡ್ಡ ಕಿಚನಲ್ಲಿ ಅಡುಗೆ ಮಾಡಿರ್ತೀವಿ ಯಾವಾಗಲೂ. ಬೇರೆ ಮನೆಗೆ ಬಂದಾಗ ಕಿಚನ್ ಚಿಕ್ಕದಿರೋದು ನೋಡಿ ತುಂಬ ಬೇಜಾರಾಗಿಬಿಡುತ್ತೆ. ಎಲ್ಲಿ ಹೋದ್ರೂ ಚಿಕ್ಕದೇ ಇರುತ್ತಲ್ವ ಅಂತ ಹೇಳ್ಬಿಟ್ಟು. ಹಾಗೆ ಈ ಕಡೆ ಬಂದರೆ ಪಾತ್ರೆ ತೊಳೆಯೋದಕ್ಕೆ ಸ್ಪೇಸ್ ಇದೆ ನಮಗೆ. ಇನ್ನು ಆ ಕಡೆ ಕೂಡ ಒಂದು ಲೈನ್ ಇದೆ, ನಮಗೆ ಶೂಸು ಆಮೇಲೆ ಚಪ್ಪಲ್ ಇದೆಲ್ಲ ಇಟ್ಕೋಬೋದು. ಅದಕ್ಕೆ ಸಪ್ರೇಟಾಗಿ ಈಚೆ ಕಡೆ ಒಂದು ಗೇಟ್ ಇದೆ. ಇಲ್ಲಿ ಬೇಕಾದರೆ ನಾವು ಗ್ಯಾಸ್ ಸಿಲಿಂಡರ್ ಹೊರಗಡೆ ಇಟ್ಕೋಬೋದು, ಮತ್ತು ವೇಸ್ಟ್ ಸಾಮಾನುಗಳೇನಿರುತ್ತಲ್ವ ಅದನ್ನು ಇಟ್ಕೊಳ್ಳೋದಕ್ಕೆ ಆ ಥರ ಸ್ಪೇಸ್ ಮಾಡಿದ್ದಾರೆ. ಇಲ್ಲಿ ಪಾತ್ರೆ ತೊಳ್ಕೊಬೋದು, ಬಟ್ಟೆ ಇಲ್ಲೇ ಒಳಗಡೆ ವಾಶ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಇದು ಕಿಚನ್ ಬಂದುಬಿಟ್ಟು. ಕಿಚನ್ಗೆ ಈ ಕಡೆ ಮೇಲ್ಗಡೆ ಏನು ಕಬೋರ್ಡ್ ಏನೂ ಹಾಕ್ಸಿಲ್ಲ, ಬಟ್ ಚಿಕ್ಕದು ರ್ಯಾಕ್ಸ್ ಇದೆ, ಅಲ್ಲಿ ಬೇಕಾದ್ರೆ ನಾವು ಎಕ್ಸ್ಟ್ರಾ ಥಿಂಗ್ಸ್ಗಳನ್ನು ಇಟ್ಕೋಬೋದು. ಇನ್ನು ನಾನು ಪೂಜೆ ಮಾಡ್ತಾ ಇದ್ನಲ್ವ ಮನೆಯದು, ನಮ್ಮ ತಂಗಿ ವಿಡಿಯೋ ಮಾಡ್ಕೊಂಡಿದ್ದಾಳೆ. ಇನ್ನು ಫಸ್ಟಿಗೆ ಬಂದರೆ ಚೆನ್ನಾಗಿ ಮನೆ ಗುಡಿಸಿ ವಾರಿಸಿ, ಅದಾದಮೇಲೆ ಒಂದು ಕಳಸಿ ಕೆಳಗಡೆಯಿಂದನೇ ತುಂಬ್ಕೊಂಡು ಬಂದು ಇಟ್ಟು ಪೂಜೆ ಮಾಡಬೇಕು. ಸೊ ಮನೆ ಕಿಚನ್ ಮತ್ತು ಜಗಲಿ ಎಲ್ಲ ವಾಸ್ತು ಪ್ರಕಾರನೇ ಇದೆ. ನಾವು ಸ್ಟಾರ್ಟಿಂಗ್ ವಾಸ್ತು ಹೇಗೂ ನೋಡ್ತಾ ಇದ್ದೀವಲ್ವ, ಹೊರಗಡೆ ನೋಡ್ತಾ ಇದ್ದರೆ ಇನ್ನು ವಾಸ್ತು ಪ್ರಕಾರ ಇರುವಂಥ ಮನೆಯನ್ನು ನೋಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ವಿ. ಬಟ್ ಅದೇ ಥರನೇ ಸಿಕ್ಕಿದೆ. ಏನಂದರೆ ಹಾಲ್ನಲ್ಲಿ ಜಗಲಿ ಇದೆ ಅಲ್ವಾ, ಅದು ಇರಬಾರ್ದಾಗಿತ್ತು ಅಂತ ಅನಿಸುತ್ತೆ ಒಂದೊಂದು ಸಾರಿ. ಸೊ ಸ್ಪೇಸು ತುಂಬ ದೊಡ್ಡದಾಗಿ ಕೊಟ್ಬಿಟ್ಟಿದ್ದಾರೆ ಜಗಲಿಗೆ. ಈ ಜಗಲಿ ನಮ್ಮ ಮನೆಯಲ್ಲಿ ಇದೆ ಅಲ್ವಾ, ಅಂದರೆ ಅದೇ ಥರನೇ ಇದೆ, ಎಷ್ಟು ದೊಡ್ಡದಿದೆ. ಇನ್ನು ಪೂಜೆ ಎಲ್ಲ ಮುಗೀತು. ಹೊಸ್ತಲೇ ಇರುತ್ತಲ್ವ ಹೊರಗಡೆ, ಹೊಸ್ತಲೆಲ್ಲ ತೊಳ್ಕೊಂಡು ಕುಂಕುಮ ಅರಿಶಿನ ಆಮೇಲೆ ಈ ಬತ್ತಿ ಇದನ್ನೆಲ್ಲ ಹಚ್ಬಿಟ್ಟು, ಅದಾದಮೇಲೆ ಎಲ್ಲ ಹೊಸ್ತಲುಗಳನ್ನು ತೊಳ್ಕೊಂಡ್ಮೇಲೆ ಇದನ್ನೆಲ್ಲ ಹಚ್ತೀವಿ. ಸೊ ಅದೆಲ್ಲ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿದೆ. ಇನ್ನು ಕಿಚನ್ನಲ್ಲಿ ಕೂಡ ಈಗ ಹಾಲು ಉಗಿಸ್ಬೇಕು. ಸೊ ಪೂಜೆ ಬಂದುಬಿಟ್ಟು ಈ ಥರ ಸಿಂಪಲ್ಲಾಗಿ ಮಾಡಿದ್ದೀವಿ, ಗ್ರ್ಯಾಂಡೇನೂ ಮಾಡೇ ಇಲ್ಲ. ಅದರಲ್ಲೂ ನನಗೆ ಹುಷಾರಿಲ್ಲದೆ ಇರೋ ಕಾರಣ ಸೊ ಏನು ಮಾಡೋಕ್ಕೂ ಕೂಡ ತುಂಬಾ ಇರಿಟೇಟ್ ಫೀಲ್ ಆಗ್ತಾಯಿತ್ತು. ಬಟ್ ಇವತ್ತಿನ ಡೇ ಬಿಟ್ಟರೆ ನಮಗೆ ಬೇರೆ ಡೇದಲ್ಲಿ ಬಂದು ಮಾಡೋಷ್ಟು ಇದು ಇರಲಿಲ್ಲ. ಹಾಗಾಗಿ ಸೊ ಇವತ್ತು ಬಂದು ಪೂಜಾನ ಮುಗಿಸ್ಕೊಂಡು ಅದಾದಮೇಲೆ ನಾವು ಸ್ವಲ್ಪ ದಿನ ಬಿಟ್ಟು ಬಂದು ಶಿಫ್ಟ್ ಆದರೆ ಆಯಿತು ಅಂತ ಅಂದ್ಕೊಂಡ್ವಿ. ಬಟ್ ಓನರ್ ಇದ್ದಾರಲ್ವ ತುಂಬಾ ಒಳ್ಳೆಯವರು. ನಾವು ಮನೆ ನೋಡೋಕ್ಕೆ ಬಂದಾಗೆ ಇಷ್ಟ ಆಯಿತು ಅಂದರೆ ಅವಾಗೆ ಚಾವಿಯನ್ನು ಕೊಡ್ತಾಯಿದ್ರು. ನಾವೇ ಬೇಡ ಇಟ್ಕೊಳ್ಳಿ, ಮತ್ತು ನಾವು ಬಂದಾಗ ಕೊಡತ್ರತ್ತ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೀವಿ. ಇನ್ನು ಮನೆ ಪೂಜೆ ಎಲ್ಲ ಮುಗಿಸಿದ ಮೇಲೆ ನೀವು ಚಾವಿ ತೊಗೊಂಡು ಹೋಗಿ ಅಂತ ಹೇಳ್ತಾಯಿದ್ರು. ಸೊ ನಾವು ಬೇಡ ಸದ್ಯಕ್ಕೆ, ಇನ್ನೂ ಏನಾದರೂ ಇತ್ತು ಅಂದರೆ ನೀವು ಮಾಡಿಸ್ತಿದ್ರಿ ಅಂದರೆ ಮಾಡಿಸ್ಕೊಡಿ ಅಂತ ಹೇಳಿಬಿಟ್ಟು ಚಾವಿನ ಅವ್ರ ಹತ್ರನೇ ಕೊಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ.
ನಾವು ಶಿಫ್ಟಿಂಗ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಸ್ವಲ್ಪ ನನಗೆ ಹುಷಾರಿಲ್ಲ ಅಲ್ವಾ, ಅದಿಷ್ಟು ಮತ್ತು ಶಿಫ್ಟಿಂಗ್ ಅಂದರೆ ಎಲ್ಲ ಪಾತ್ರೆಗಳೆಲ್ಲ ಜೋಡಿಸ್ಬೇಕು, ಅದೆಲ್ಲ ಒಂದೇ ಎಟ್ ಎ ಟೈಮ್ಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ತೊಗೋಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಲೇಟ್ ಮಾಡಿ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೀವು ಯಾವಾಗ ಬರ್ತೀರೋ ಆವಾಗಲಿಂದನೇ ಕಂಟಿನ್ಯೂ ಆಗುತ್ತೆ ರೆಂಟು, ಹಾಗೇನಿಲ್ಲ. ಸುಮ್ಮನೆ ಇಟ್ಕೊಳ್ಳಿ ಅಂತ ಹೇಳಿದರು, ನಾವೇ ಇರಲಿ ಬೇಡ ಅಂತ ಹೇಳಿದ್ದೀವಿ. ಸೊ ನೋಡಬೇಕು, ಇನ್ನು ಹೋಗುವಾಗ ಮೀಟ್ ಆದರು ಅಂದರೆ ಅವರಿಗೆ ಕೊಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಮನೆಯಿಂದ ಬರ್ತಾನೆ ನಾನು ಇಂಡೆಕ್ಸ್ದು ಕುಕ್ಕರ್ ಒಲಿನ ತೊಗೊಂಡು ಬಂದಿದ್ದೆ. ಬಟ್ ಗ್ಯಾಸ್ ತೊಗೊಂಡು ಬಂದು ಮಾಡೋಷ್ಟು ಈಗ ಆಗ್ತಾಯಿಲ್ಲ. ಸೊ ಇದ್ರ ಮೇಲೆ ಹಾಲು ಉಗ್ಸಿದ್ರಾಯ್ತು. ಸ್ವಲ್ಪ ದಿನ ಬಿಟ್ಟು ಬರ್ತೀವಲ್ವ, ಆವಾಗ ನಾವು ಗ್ಯಾಸ್ ತೊಗೊಂಡು ಬಂದು ಮತ್ತು ಆವಾಗಲೂ ಕೂಡ ಒಂದು ಸಾರಿ ಮಾಡ್ಕೊಳ್ಳೋಣ ಪೂಜೆ ಅಂತ ಅಂದ್ಕೊಂಡು ಸೊ ಇದ್ರ ಮೇಲೇ ಮಾಡ್ತಾಯಿದ್ದೀವಿ. ಇನ್ನು ಪೂಜೆ ಎಲ್ಲ ಆಯ್ತಲ್ವ, ಇನ್ನು ಹಾಲು ಉಗ್ಸ್ಬೇಕು. ಇನ್ನು ಕಂಪ್ಲೀಟಾಗಿ ಹಾಲು ಉಗ್ಸಿ ಕುಡಿದು ಮತ್ತು ನಮ್ಮ ಅಣ್ಣನ ಮನೆಗೆ ಕೂಡ ಹೋಗಬೇಕು. ಒಂದೇ ದಿನದಲ್ಲಿ 2 ಮನೆ ಹಾಲು ಉಗಿಸ್ತಾ ಇದ್ದೀವಿ. ಅವ್ರದ್ದು ಕೂಡ ಇವತ್ತೇ ಇಟ್ಕೊಂಡಿದ್ದೀವಿ ಅಲ್ವಾ, ದಿನ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅವರು ಕೂಡ ಅರ್ಜೆಂಟಲ್ಲಿ ಇವತ್ತಿನ ದಿನವೇ ಮಾಡಿಬಿಡೋಣ, ಇಬ್ಬರದು ಒಟ್ಟಿಗೆ ಆಗಿಬಿಡುತ್ತೆ ಅಂತ ಹೇಳಿದರು. ಸೊ ನಾನು ಕೂಡ ಸರಿ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಸೊ ಹೇಗಿದೆ ಈಗಿರುವಂಥ ಮನೆ, ಚೆನ್ನಾಗಿದೆಯಾ? ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಇನ್ನೂ ಬೆಟರಾಗಿ ನೋಡ್ಬೋದು ಇತ್ತು ಅಂತಂದ್ರೂ ಕೂಡ ಕಮೆಂಟ್ ಮಾಡಿ. ನಾನಂತೂ ಜಾಸ್ತಿ ಮನೆಯೇ ನೋಡಿದ್ದೀನಿ, ಬಟ್ ನನಗೆ ಎಷ್ಟೊಂದು ಮನೆಗಳಲ್ಲಿ ಯಾವುದೂ ಇಷ್ಟ ಆಗಲೇ ಇಲ್ಲ. ಅದರಲ್ಲಿ ಇದೇ ನನಗೆ ಬೆಟರ್ ಅಂತ ಅನಿಸಿರೋದು. ಹೇಗಿದೆ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಓಕೆನಾ? ಸೊ ಫೈನಲಿ ನಮ್ಮ ಮನೆ ಹಾಲು ಉಗ್ತಾ ಇದೆ. ಏನೋ ಗೊತ್ತಿಲ್ಲ, ಹಾಲು ಉಗ್ತು ಅಂದರೆ ಏನೋ ಮನಸ್ಸಿಗೆ ತುಂಬಾ ಖುಷಿ. ನನಗಂತೂ ಖುಷಿ ಆಗುತ್ತೆ. ನಿಮ್ಗೆ ಹೇಗಾಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಎಷ್ಟೊಂದು ಜನ ಹೇಳ್ತಾರೆ ಬಾಡಿಗೆ ಮನೆ ಮತ್ತು ನಿಜವಾದ ಮನೆಗೆ ತುಂಬಾ ವ್ಯತ್ಯಾಸ ಇರುತ್ತೆ, ಅಲ್ಲಿ ಏನು ಖುಷಿ ಸಿಗುತ್ತೆ ಅಂತ ಹೇಳ್ತಾಯಿದ್ರು. ನಾನು ಕೂಡ ಅದನ್ನು ಕರೆಕ್ಟು, ಇಲ್ಲ ಅಂತಲ್ಲ. ನಾವು ಎಲ್ಲಿ ಇರ್ತೀವೋ ಎಲ್ಲ ಕಡೆ ಒಳ್ಳೆಯದಾಗಬೇಕು ಅನ್ನೋದು ನನ್ನ ಅನಿಸಿಕೆ. ಬಾಡಿಗೆ ಮನೆ, ರೆಂಟ್ ಮತ್ತು ಸ್ವಂತ ಮನೆ, ಸೊ ಜೀವನವಿಡೀ ನಾವು ಬಾಡಿಗೆ ಮನೆಯಲ್ಲೇ ಜೀವನ ಕಳಿಬೇಕಾಗಿತ್ತು ಅಂದರೆ ಖುಷಿಯಾಗಿರಲೇಬೇಕಲ್ವ. ಖುಷಿಯಾಗಿರಬೇಕು ಅಂದರೆ ಎಲ್ಲ ದಿನಗಳನ್ನು ನಾವು ಸಂತೋಷದಿಂದನೇ ನಾವು ನೋಡಬೇಕಾಗುತ್ತೆ. ನಾವು ಇದ್ದಲ್ಲಿ ಅದು ನಮ್ಮನೇ ಅಂದ್ಕೊಳ್ಬೇಕು. ಬಾಡಿಗೆ ಮನೆ ಅಂದ್ಕೊಂಡ್ರೆ ಖುಷಿ ಸಿಗೋದಿಲ್ಲ, ಸ್ವಂತ ಮನೆ ಅಂದ್ಕೊಂಡ್ರೆ ಖುಷಿ ತಾನೇ ಸಿಗುತ್ತೆ. ಎಷ್ಟೊಂದು ಜನ ಬಾಡಿಗೆ ಮನೆ ಅಂದರೆ ತುಂಬಾ ನೆಗ್ಲಿಜೆನ್ಸಿ ಮಾಡ್ತಾರೆ. ಸೊ ನನಗೆ ಆ ಥರ ಇರೋದಕ್ಕೆ ಇಷ್ಟನೇ ಆಗೋದಿಲ್ಲ. ಎಲ್ಲಿ ಹೋಗ್ತೀನೋ ಏನು ಮಾಡ್ತೀನೋ ಅದನ್ನೆಲ್ಲ ನಾನು ನಮ್ಮದೇ, ನಮ್ಮವರೇ, ನಮ್ಮ ಮನೆ, ಸೊ ಈ ಥರನೇ ನನಗೆ ಬರುತ್ತೆ. ಬೇಕು ಬೇಡ ಆ ಥರ ಮನೆಗಳನ್ನು ನಾನು ಯೂಸ್ ಮಾಡ್ಕೊಳ್ಳೋದಿಲ್ಲ. ಇಷ್ಟಪಟ್ಟು ಮನೆಗಳನ್ನು ಯೂಸ್ ಮಾಡ್ಕೊತೀನಿ, ಇಷ್ಟಪಟ್ಟು ಮನೆಯನ್ನು ನಾನು ನೋಡ್ಕೋತೀನಿ. ಸೊ ಅದು ನನಗೆ ಯಾವಾಗಲೂ ಬಂದಿರೋದೆ. ಯಾವುದೇ ಒಂದು ವಸ್ತುವನ್ನು ಹಾಳು ಮಾಡೋದಾಗಲಿ, ಕಿತ್ತೋದಾಗಲಿ ಈ ಥರ ಮಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ. ಎಷ್ಟು ಚೆನ್ನಾಗಿ ಮನೆಯನ್ನು ರೆಡಿ ಮಾಡಿ ಕೊಟ್ಟಿರ್ತಾರೆ ನಮ್ಮ ಕೈಯಲ್ಲಿ. ನಾವು ಹೋಗುವಾಗ ಅದನ್ನು ನಾವು ಬೇಕಾಬಿಟ್ಟು ಯೂಸ್ ಮಾಡಿಕೊಂಡು ಸೊ ಎಲ್ಲ ಹಾಳು ಮಾಡಿ ಹೋಗೋಕ್ಕೆ ಇಷ್ಟನೇ ಆಗೋದಿಲ್ಲ. ಸೊ ಹಾಗಾಗಿ ಇನ್ನೂ ಚೆನ್ನಾಗಿ ಮಾಡಿಸಿರುವಂಥ ಮನೆಯೇ ನಾನು ಬೇಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಅಷ್ಟು ಜೋಪಾನವಾಗಿ ಮನೆಗಳನ್ನು ನೋಡ್ಕೋತೀನಿ. ಯಾಕಂದರೆ ಮನೆ ಕಟ್ಟುವಾಗ, ಮನೆಯನ್ನು ಒಡೆಯುವಾಗ ಎಷ್ಟು ಬೇಜಾರಾಗುತ್ತೆ, ಎಷ್ಟು ನೋವಾಗುತ್ತೆ ಅಂತ ಹೇಳಿಬಿಟ್ಟು ಅದು ನನಗೆ ಕಂಪ್ಲೀಟಾಗಿ ಗೊತ್ತಿದೆ. ಹಾಗಾಗಿ ಆ ಎಕ್ಸ್ಪೀರಿಯೆನ್ಸ್ ಮೂಲಕ ನಾನು ಬಾಡಿಗೆ ಮನೆಯನ್ನು ಸ್ವಂತ ಮನೆ ಥರನೇ ನಾನು ನೋಡ್ಕೋತಾ ಇರ್ತೀನಿ. ಸೊ ಈ ಥರ ನನಗೆ ತುಂಬಾ ಖುಷಿ ಕೊಡುತ್ತೆ ಈ ಥರದ್ದೆಲ್ಲ. ಸೊ ನನಗೆ ಆ ಥರ ಅನಿಸುತ್ತಲ್ವ, ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡಿ, ನನಗೂ ಕೂಡ ಸ್ವಲ್ಪ ಅರ್ಥ ಆಗುತ್ತೆ. ಇನ್ನು ಹಾಲೆಲ್ಲ ಉಗಿಸಿದ್ವಿ. ನಾನು ಮನೆಯಿಂದ ಬರಬೇಕಾದ್ರೆ ಗ್ಲಾಸ್ ಎಲ್ಲ ತೊಗೊಂಡು ಬಂದಿಲ್ಲ, ಬಟ್ ಇಲ್ಲೇ ನಾನು ಯೂಸ್ ಆ್ಯಂಡ್ ಥ್ರೋ ಗ್ಲಾಸನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕಿಸಿ ಕುದಿಸಿ ಎಲ್ಲರಿಗೂ ಕೊಡ್ತಾಯಿದ್ದೀವಿ. ಇನ್ನು ಬೆಳಿಗ್ಗೆ ಬೇಗನೆ ಬಂದ್ವಿ, ನಾಷ್ಟ ಕೂಡ ಮಾಡೇ ಇಲ್ಲ, ನಾವು ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಯಾಕಂದರೆ ಬೆಳಿಗ್ಗೆ ತುಂಬಾ ಮೈಂಡ್ ತುಂಬ ಚೆನ್ನಾಗಿರುತ್ತೆ, ಏನೂ ಟೆನ್ಷನ್ ಇರೋದಿಲ್ಲ, ಏನೋ ಒಂಥರ ಹೊಸದು
ತುಂಬ ಖುಷಿ ಕೊಡುತ್ತೆ. ಹಾಗಾಗಿ ಬೆಳಗ್ಗೆ ಹೋದ ತಕ್ಷಣ ಹಾಲು ಉಗಿಸಿ ಆ ಹಾಲನ್ನೇ ನಾವು ಕುಡಿಯೋಣ. ಅದಾದಮೇಲೆ ಹೊರಗಡೆ ಎಲ್ಲಾದರೂ ನಾಷ್ಟ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ವಿ. ಸೊ ಅವರು ಕೂಡ ಓಕೆ ಅಂತ ಹೇಳಿದರು. ಹಾಗಾಗಿ ಎಲ್ರಿಗೂ ಕೂಡ ಗ್ಲಾಸಲ್ಲಿ ಹಾಕಿ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ಮನೆ ನಾವು ಹಿಡಿದಿರೋದು ಅಪಾರ್ಟ್ಮೆಂಟಲ್ಲಿ. ಸಪ್ರೇಟಾಗಿ ತುಂಬ ಕಡೆ ಹುಡ್ಕಾಡಿದೆ, ನನಗಂತೂ ಮನೆ ಸಿಗಲೇ ಇಲ್ಲ. ಬಟ್ ಎಷ್ಟು ಹುಡ್ಕಾಡಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಹುಡ್ಕಾಡಿದ್ದೀನಿ. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಈ ಥರನೇ ಇರ್ತಾಯಿತ್ತು. ನನಗೆ ಕೆಲವೊಂದು ಕ್ವಾಲಿಟೀಸಲ್ಲಿ ಇರುವಂಥ ಮನೆಗಳು ಬೇಕು. ಸೊ ಅದಕ್ಕೋಸ್ಕರ ತುಂಬಾ ಹುಡ್ಕಾಡಿದೆ. ಬಟ್ ಆ ಕ್ವಾಲಿಟೀಸ್ಗಳಲ್ಲಿ ಒಂದು ಇರ್ತಾಯಿತ್ತು, ಒಂದು ಇರ್ತಾ ಇರಲಿಲ್ಲ. ಹಾಗಾಗಿ ನನಗೆ ಅಲ್ಲೆಲ್ಲಿ ಇಷ್ಟನೇ ಆಗಲಿಲ್ಲ. ಬಟ್ ಇದು ನನಗೆ ತುಂಬಾ ಇಷ್ಟ ಆಯಿತು. ಇಲ್ಲಿ ನನಗೆ ಇಷ್ಟ ಆಗಿರುವಂಥದ್ದು ಸುತ್ತಲೂ ಎಲ್ಲಿ ಮನೆಗಳಿಲ್ಲ. ಇದು ಅಪಾರ್ಟ್ಮೆಂಟ್ ಇದೆ ಅಲ್ವಾ, ಮನೆಗಳಿಲ್ಲ. ಡೈರೆಕ್ಟಾಗಿ ಚೆನ್ನಾಗಿರುವಂಥ ಗಾಳಿ ಹೊರಗಡೆಯಿಂದ ಮನೆ ಒಳಗಡೆ ಬರುತ್ತೆ. ಬೆಳಕು ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಥರ ಇದೆ ನೋಡಿ ಹೊರಗಡೆ. ಇದು ಫಸ್ಟ್ ಫ್ಲೋರ್ನಲ್ಲಿ ಸಿಕ್ಕಿರೋ ಮನೆ ಇದು. ಇನ್ನು ಗ್ರೌಂಡ್ ಫ್ಲೋರಲ್ಲಿ ಬಂದುಬಿಟ್ರೆ ವೆಹಿಕಲ್ಸ್ಗಳನ್ನು ನಿಲ್ಲಿಸ್ಕೋಬೋದು. ಮತ್ತು ನಾನು ಎಲ್ಲ ಸಾಮಾನುಗಳೆಲ್ಲ ಶಿಫ್ಟ್ ಮಾಡ್ತೀನಲ್ವ, ಆವಾಗ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಕೊಡ್ತೀನಿ. ಇನ್ನು ಕಂಪ್ಲೀಟಾಗಿ ಪೂಜೆ ಅಂತ ಮುಗೀತು. ಇನ್ನು ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸೊ ಅಲ್ಲಿಂದ ನಾವು ಬಂದ ಮೇಲೆ ಮನೆ ಗುಡಿಸಿ ಒರೆಸಿ ಅದಾದಮೇಲೆ ಪೂಜೆ ಮಾಡ್ತಾಯಿದ್ದೀವಿ. ಇದು ನಮ್ಮ ಅಣ್ಣನ ಮನೆ. ಸ್ವಲ್ಪ ದೂರ ಆಗುತ್ತೆ ಅಷ್ಟೇ, ಬಟ್ ವಾಕೇಬಲ್ ಇದೆ. ಇನ್ನು ಅಲ್ಲಿ ಕೂಡ ಪೂಜೆ ಮುಗಿಸ್ಕೊಂಡು 8:45 ಆಗಿತ್ತು ಅಂತ ಅನಿಸುತ್ತೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬರೋಷ್ಟೊತ್ತಿಗೆ 9:45 ಆಗ್ತಾಯಿತ್ತು. ಅದಾದಮೇಲೆ ಮನೆ ಗುಡಿಸಿ ಒರೆಸಿ ಪೂಜೆ ಮಾಡಿ ಇನ್ನು ಇಲ್ಲಿ ಕೂಡ ಹಾಲು ಉಗಿಸ್ಬೇಕು. ಇವ್ರದ್ದು ಮನೆ ಬಂದುಬಿಟ್ಟು 1 BHK ಇದೆ. ಸೊ ಈ ಥರ ಇದೆ. ಗ್ಯಾಸ್ ಕಡ್ಡಿ ತುಂಬ ಚೆನ್ನಾಗಿದೆ ಅಲ್ವಾ? ನಮ್ಮ ಮನೆಗಿಂತಲೂ ಇವ್ರ ಗ್ಯಾಸ್ ಕಡ್ಡಿ ತುಂಬ ದೊಡ್ಡದಿದೆ. ಇನ್ನು ಇಲ್ಲಿ ಕೂಡ ಹಾಲು ಉಗಿಸ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೂ ಮತ್ತು ಅಣ್ಣನ ಮಕ್ಕಳನ್ನ ಇಬ್ಬರಿಗೂ ಒಂದೇ ಸ್ಕೂಲಲ್ಲಿ ಹಾಕಿರೋದು. ಸ್ವಲ್ಪ ಹತ್ತಿರ ಆಗುತ್ತೆ ಅಂದ್ಕೊಂಡು ಮನೆ ಸ್ವಲ್ಪ ಹತ್ತಿರದಲ್ಲೇ ಹಿಡ್ದಿದ್ದೀವಿ. ಇನ್ನು ಫೈನಲಿ ಇಲ್ಲಿ ಕೂಡ ಹಾಲು ಉಗಿಸಿದ್ವಿ. ಒಂದೇ ದಿನದಲ್ಲಿ 2 ಮನೆ ಓಪನಿಂಗ್ ಮಾಡ್ತಾ ಇದ್ದಾರೆ. ಇವ್ರ ಮನೆ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. 1 BHK ಇದೆ ಇದು. ಇನ್ನು ಫೈನಲಿ ಹಾಲಂತೂ ಉಗಿಸಿದ್ವಿ. ಇನ್ನು ಹಾಲೆಲ್ಲ ಗ್ಲಾಸಿಗೆ ಹಾಕಿ ಕೊಡ್ತಾ ಇದ್ದಾಳೆ. ಸೊ ಕುಡಿದ್ಬಿಟ್ಟು ಇನ್ನು ಊರಿಗೆ ಹೋಗಬೇಕು. ಸೊ ಈಗ ಆಲ್ರೆಡಿ ಟೈಮ್ ಅಂತೂ ಸಿಕ್ಕಾಪಟ್ಟೆ ಆಗ್ತಾಯಿದೆ. ಬಿಸಿಲು ತುಂಬ ಜಾಸ್ತಿನೇ ಇದೆ ಅಲ್ವಾ? 10 o'clock ಆದ್ರೂ ಕೂಡ ನಮಗೆ ಟೈಮ್ ಜಾಸ್ತಿ ಆದಾಗೇ, ಯಾಕಂದರೆ ಊರಲ್ಲಿ ಹಬ್ಬ ಇದೆ ಅಲ್ವಾ, ಎಲ್ಲರೂ ಬಂದಿರ್ತಾರೆ. ಹಾಗಾಗಿ ಸ್ವಲ್ಪ ಬೇಗನೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವ್ರ ಜಗಲಿ ಬಂದುಬಿಟ್ಟು ಈ ಥರ ಇದೆ. ಗ್ಲಾಸ್ ಏನೂ ಇಲ್ಲ, ಅಷ್ಟೇ ಸಿಂಪಲ್ ಆಗಿದೆ. ಬಟ್ ಓಕೆ ಅಂತ ಹೇಳ್ಬೋದು. ಕಿಚನ್ ಮಾತ್ರ ತುಂಬ ದೊಡ್ಡದಾಗಿದೆ. ಸೊ ಈ ಥರ ರ್ಯಾಕ್ಸ್ ಎಲ್ಲ ಇದೆ. ಇದೆಲ್ಲ ನೀವು ಮಾಡಿರೋದು ಅಂತ ಅನಿಸುತ್ತೆ. ನನಗೆ ಇದು ಬಳಸಿರೋ ಮನೆ ಥರ ಅನ್ನಿಸ್ತಾ ಇಲ್ಲ, ಬಟ್ ಹೊಸದೇ ಸಿಕ್ಕಿದೆ. ಏನೋ ಕಲರ್ ಪೇಂಟ್ ಮಾಡಿದ್ದಾರೆ, ಕೆಲವೊಂದೆಲ್ಲ ಹೋಗಿಬಿಟ್ಟಿತ್ತೆ, ಅದನ್ನು ಕೂಡ ರಿಪೇರಿ ಮಾಡಿಸಿ ಕೊಟ್ಟಿದ್ದಾರೆ. ಇಲ್ಲಿ ಈಚೆ ಕಡೆ ಬಂದುಬಿಟ್ರೆ ಪಾತ್ರೆ ತೊಳ್ಕೊಬೋದು, ಆಮೇಲೆ ಬಟ್ಟೆ ಕೂಡ ವಾಶ್ ಮಾಡ್ಬೋದು. ಎಲ್ಲಿ ಹೇಗಿರ್ತೀವೋ ಗೊತ್ತಿಲ್ಲ, ಕಿಚನಲ್ಲಿ ಒಂದು ಡೋರ್ ಇರಲೇಬೇಕು. ಯಾಕೆ ಅಂತ ಅಂದ್ಕೊಳ್ಳಿ, ಕಿಚನ್ ಡೋರ್ ತೆಗೆದು ಅಡುಗೆ ಮಾಡ್ತೀವಲ್ವ, ಅದು ತುಂಬಾ ಖುಷಿ ಕೊಡುತ್ತೆ. ನಾನಿರೋ ಮನೆ ಮೊದಲೆಲ್ಲ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ಮಿಸ್ ಮಾಡ್ಕೋತಾ ಇದೆ. ಬಟ್ ಈಗ ಅದು ಮಿಸ್ ಮಾಡ್ಕೊಳ್ಳೋ ಆಗಿಲ್ಲ. ಅದನ್ನು ಕೂಡ ನೋಡಿ ಹಿಡಿದಿರೋದು ಮನೆ ನಾನು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಈ ವಿಡಿಯೋ ನಾನು ಹೋಟೆಲಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ರಿಗೂ ಸಿಕ್ಕಾಪಟ್ಟೆ ಹಸಿವಾಗ್ಬಿಟ್ಟಿತ್ತು. ಟೈಮ್ ಬಂದುಬಿಟ್ಟು 12 ಆಗ್ತಾಯಿತ್ತು. 12 ಗಂಟೆ ತನಕ ಉಪವಾಸ ಇರ್ತೀವಿ ಅಂತಂದರೆ ನಾನು ಗ್ರೇಟ್. ಯಾಕಂದರೆ ನಾನು ಉಪವಾಸ ಮಾಡೋದೇ ಇಲ್ಲ, ಏನಾದರೂ ತಿಂತಾ ಇರ್ತೀನಿ. ಸೊ ಹಾಗಾಗಿ ನಾಷ್ಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಹೋಟೆಲ್ಗೆ ಬಂದ್ವಿ. ನಮ್ಮ ತಂಗಿಗೆ ವಿಡಿಯೋದಲ್ಲಿ ಬರೋದಕ್ಕೆ ಇಷ್ಟನೇ ಆಗೋದಿಲ್ಲ. ತುಂಬಾ ಒಂಥರ ಏನಾಗುತ್ತೋ ಗೊತ್ತಿಲ್ಲ, ನಾಚಿಕೆ ಬರುತ್ತೆ ಸ್ವಲ್ಪ ಅವಳಿಗೆ.
ಸೊ ಇವರಂತೂ ಸ್ವಲ್ಪ ಈಗ ಓಕೆ ಅಂತ ಹೇಳ್ಬೋದು. ಮೊದಲೆಲ್ಲ ಫೋಟೋಸ್ ಕೂಡ ಅಷ್ಟೊಂದು ಬರ್ತಾ ಇರಲಿಲ್ಲ ಅವರು. ಇತ್ತೀಚೆಗಂತೂ ತುಂಬಾ ಎಲ್ಲನೂ ಕಲಿತಾ ಇದ್ದಾರೆ. ಸೊ ಅದನ್ನು ಒಂದು ಕಲೆ ಅಲ್ವಾ. ಕೆಲವೊಬ್ಬರಿಗೆ ಕೆಲವೊಂದು ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಕೆಲವೊಂದು ಇಷ್ಟ ಆಗೋದಿಲ್ಲ. ಹೀಗೆ ಇರಲೇಬೇಕು ಅಂತೇನಿಲ್ಲ. ಸೊ ನಮ್ಮ ಮನೆಯಲ್ಲಿ ಫುಲ್ ಫ್ರೀ ಬರ್ಡ್ ಅಂತ ಹೇಳ್ಬೋದು. ಕಟ್ಟಿ ಜೀವನ ಮಾಡೋಕ್ಕಾಗಲ್ಲ ಯಾರಿಗೂ ಕೂಡ. ಸೊ ಅವ್ರವ್ರ ಸ್ವತಂತ್ರದಲ್ಲಿ ಅವರು ಜೀವನ ಮಾಡ್ತಾ ಇರ್ತಾರೆ. ಸೊ ಎಲ್ರಿಗೂ ಸಿಕ್ಕಾಪಟ್ಟೆ ಹಸಿವಾಗಿಬಿಟ್ಟಿದೆ. ಏನು ಆರ್ಡರ್ ಮಾಡ್ತೀವೋ ಗೊತ್ತಿಲ್ಲ, ಬಂದಿದ್ದ ತಕ್ಷಣ ಬಾರಿಸೋದೆ. ಯಾಕಂದರೆ ಎಲ್ರಿಗೂ ಅಷ್ಟೊಂದು ಹಸಿವಾಗಿಬಿಟ್ಟಿತ್ತು. ಇನ್ನು ಹಾಲು ಕುಡಿತೀವಲ್ವ, ಹಾಲು ಕುಡಿದ್ರೆ ಜಲ್ದಿ ಬೇಗನೆ ಹಸಿವಾಗಿಬಿಡುತ್ತೆ. ಕೆಲವೊಬ್ಬರು ಹಸಿವು ಆಗಲ್ಲ ಅಂತ ಹೇಳ್ತಾರೆ, ಬಟ್ ನಮಗೆ ಆಗಲ್ಲ, ಹಸಿವಾಗಿಬಿಡುತ್ತೆ. ನಾವು ತಟ್ಟೆ ಇಡ್ಲಿನ ಫಸ್ಟಿಗೆ ತರಿಸಿದ್ವಿ, ತುಂಬಾ ಸಖತ್ತಾಗಿತ್ತು. ಬಟ್ ನಾನು ಅಂದ್ಕೊಂಡಿರೋ ಪ್ರಕಾರ ಎಲ್ರಿಗೂ ಹಸಿವಾಗಿತ್ತಲ್ವ, ಏನು ಸಿಕ್ಕರೂ ಕೂಡ ಈ ಟೈಮಲ್ಲಿ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಇದೆ. ಅವರು ಕೂಡ ನಗ್ತಾ ಇದ್ದರು. ಆಮೇಲೆ ಟೇಸ್ಟ್ ಒಬ್ಬರು ಕೂಡ ಬಿಡ್ತಾ ಇರಲಿಲ್ಲ. ಅಂದರೆ ಒಬ್ರ ಕೈಯಿಂದ ಒಬ್ರು ಕಸ್ಕೊಂಡು ಊಟ ಮಾಡ್ತೀವಲ್ವ, ಆ ಥರ ಆಗಿಬಿಟ್ಟಿತ್ತು ಎಲ್ರಿಗೂ ಕೂಡ. ಫ್ರೆಂಡ್ಸ್, ಇನ್ನು ಎಲ್ರಿಗೂ ನಾಷ್ಟ ಮುಗಿಸ್ಕೊಂಡು ಇನ್ನು ಊರಿಗೆ ಹೋಗ್ತಾ ಇದ್ದೀವಿ. ಸೊ ಈ ಬ್ಲಾಗ್ ನಾನು ಊರಿಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ ಫ್ರೆಂಡ್ಸ್. ಊರಿಂದ ಬಂದಮೇಲೆ ಅಪ್ಪು ಅಮ್ಮು ಫುಲ್ ನನ್ನ ಮಿಸ್ ಮಾಡ್ಕೋತಾ ಇದ್ರು. ಯಾಕೆ ಬಿಟ್ಟು ಹೋಗಿದ್ದೀಯಾ, ನಾವು ಕೂಡ ಬರ್ತಾಯಿದ್ವಿ ನಮ್ಮ ಮನೆಗೆ ನೋಡೋದಕ್ಕೆ ಅಂತ ಹೇಳ್ತಾ ಇದ್ಲು. ಅವಳಂತೂ ಫಸ್ಟ್ ಶಟ್ಕೊಂಡ್ಬಿಡ್ತಾಳೆ. ಇವನು ಅಷ್ಟೊಂದು ಏನಿಲ್ಲ, ಆಯಿತಾ ಕೆಲಸ ಮುಗೀತಾ ಆಯಿತು, ಅಷ್ಟೊಂದು ಏನು ಜಿದ್ದು ಮಾಡೋದು, ಹಠ ಮಾಡೋದು, ಅಳೋದು ಈ ಥರ ಏನಿಲ್ಲ. ಅವಳು ಎಲ್ಲ ಕಡೆ ಇರಬೇಕು, ಈ ಥರ ಅವಳದು. ಸೊ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಬಂದ್ವಿ. ಸೊ ಇವತ್ತು ಪೂಜೆ ಮಾಡ್ತಾರಲ್ವ, ಶರಣ ಬಸವೇಶ್ವರದ ತೊಟ್ಲ ಹಾಕ್ತಾರೆ ಬಸವಣ್ಣನವರನ್ನು. ಯಾರಿಗೆ ಮಕ್ಕಳಾಗಿಲ್ವೋ ಅವರನ್ನು ಮಾತ್ರ ಕೆಳಗಡೆ ಕೂರಿಸ್ತಾರೆ. ತೊಟ್ಲು ಹಿಡಿದು ತೂಗೋದ್ರಿಂದ ಮಕ್ಕಳಾಗ್ಬೋದೇನೋ ಒಂದು ಅವರ ನಂಬಿಕೆ. ಸೊ ಎಲ್ಲರೂ ಕೂಡ ಯಾರಿಗೆಲ್ಲ ಆಗಿರಲ್ಲಲ್ವ ಎಲ್ಲರೂ ಬಂದು ಅಲ್ಲಿ ಮಾಡ್ತಾರೆ. ಅದಾದಮೇಲೆ ನನಗೂ ಕೂಡ ಕೆಲವೊಂದಷ್ಟು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಬಹಳ ದಿನದಿಂದ ಮೀಟ್ ಆಗಬೇಕು, ಮನೆಗೆ ಬನ್ನಿ ಸೊ ಅಂಥೇಳಿ ಕರೀತಾಯಿದ್ರು. ನನಗೆ ಮೀಟ್ ಆಗೋದಕ್ಕೆಲ್ಲ ಟೈಮೇ ಸಿಗ್ತಾ ಇರಲಿಲ್ಲ. ಸೊ ಮನೆಗೆ ಹೋಗೋಣ ಅಂತ ಕೂಡ ಫೋರ್ಸ್ ಮಾಡ್ತಾಯಿದ್ರು. ಈ ಟೈಮ್ನಲ್ಲಿ ಮನೆಗೆ ಹೋಗೋದಕ್ಕೆ ಟೈಮೇ ಇರಲಿಲ್ಲ. ಸೊ ಇನ್ನೊಂದು ದಿನ ಬರ್ತೀನಿ ಅಂತ ಕೂಡ ಹೇಳಿದೆ. ಅವರು ನನ್ನ ಬ್ಲಾಗನ್ನು ನೋಡ್ತಾರಂತೆ, ಹಾಗಾಗಿ ತುಂಬಾ ಖುಷಿಯಾಯಿತು. ಸೊ ಈ ಥರ ಎಲ್ಲಾದರೂ ಹೊರಗಡೆ ಹೋದಾಗ ನಮ್ಮನ್ನು ಭೇಟಿಯಾಗಿ ವಿಚಾರಿಸಿ ಮನೆಗೆಲ್ಲ ಕರೀತಾರಲ್ವ, ತುಂಬ ಖುಷಿ ಆಗುತ್ತೆ. ಸೊ ಅವ್ರ ಜೊತೆ ಮಾತಾಡಿಕೊಂಡು ಇನ್ನೊಂದು ದಿನ ಮನೆಗೆ ಬರ್ತೀನಿ ಅಂತ ಹೇಳಿದೆ. ಇನ್ನು ಎತ್ತುಗಳನ್ನೆಲ್ಲ ಕಟ್ಟಿದ್ದಾರೆ, ಇನ್ನೇನಿಲ್ಲ, ಬಂಡಿಗಳೆಲ್ಲ ಬಿಡ್ತಾರೆ. ಊರೆಲ್ಲ ಹೋಗಿಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಬರ್ತಾರೆ. ಸೊ ಈ ಥರದ್ದು ಈಗಿನ ಯುಗದಲ್ಲಿ ಸಿಗೋದು ಸ್ವಲ್ಪ ರೇರು. ಬಟ್ ಇದು ವರ್ಷ ಸ್ವಲ್ಪ ನಾವು ಗ್ರ್ಯಾಂಡಾಗಿಯೇ ಮಾಡ್ತಾಯಿದ್ದಾರೆ ಅಂತ ಅನ್ಕೋಬೋದು. ಈ ಥರ ಬಂಡಿಗಳೆಲ್ಲ ಕಟ್ಟಿದಾಗ ಚಿಕ್ಕ ಮಕ್ಕಳೆಲ್ಲ ಸ್ವಲ್ಪ ಸೈಡಿಗಿರ್ತಾರೆ. ಯಾಕಂದರೆ ಎತ್ತುಗಳಲ್ವ ಯಾವ ಟೈಮ್ನಲ್ಲಿ ಹೇಗಾಗುತ್ತೆ ಹೇಗಿರ್ತವೆ ಅಂತೇಳಿ ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಹೊಸ ಬ್ಲಾಗೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.